ರಾಜ್ಯದಲ್ಲಿ ಮತ್ತೆ ಬಿಜೆಪಿಯ ರೆಬಲ್ ನಾಯಕರ ಬಂಡಾಯ. ವಕ್ತಾಸ್ತಿ ಗೊಂದಲ, ಯತ್ನಾಳ್ ಟೀಮ್ಗೆ ಸಿಕ್ತು ಮತ್ತೊಂದು ಅಸ್ತ್ರ. ವಾಲ್ಮೀಕಿ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದ ಬಿಜೆಪಿಗೆ ಇದೀಗ ವಕ್ತ್ ಹೋರಾಟ ಮತ್ತೆ ತಲೆನೋವು. ಬಿಜೆಪಿಯನ್ನ ಹೊರಗಿಟ್ಟೆ ಜನಜಾಗೃತಿ ಅಭಿಯಾನಕ್ಕೆ ಕರೆ ಕೊಟ್ಟ ಯತ್ನಾಳ್ ಟೀಮ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯ ನಾಯಕರಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. BS ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ಬಿಜೆಪಿಯ ನಾಯಕ ಬಸವನಗೌಡ ಯತ್ನಾಳ್ ಇದೇ ಮೊದಲ ಬಾರಿ ಏನು ಅಸಮಾಧಾನ ಹೊರಹಾಗ್ತಾ ಇಲ್ಲ. ಅದರ ಜೊತೆಗೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದಕ್ಕೆ ಬಿಜೆಪಿಯ ಕೆಲವು ನಾಯಕರು ತಮ್ಮದೇ ತಂಡವನ್ನು ಮಾಡಿಕೊಂಡು ಪದೇ ಪದೇ ಬಂಡಾಯವನ್ನು ಸಾರ್ತಿದ್ದಾರೆ. ವಿಜೇಂದ್ರ ನಾಯಕತ್ವಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ ಈ ನಾಯಕರು ಇದೀಗ ಮತ್ತೊಂದು ಹೋರಾಟಕ್ಕೆ ಕರೆ ನೀಡಿದ್ದಾರೆ. ರಾಜ್ಯದ ರೈತರ ಆಸ್ತಿಯನ್ನು ವಕ್ಫ್ ಬೋರ್ಡ್ ಕಬಳಿಸ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಗ್ರವಾದ ಹೋರಾಟವನ್ನು ಮಾಡಿದರು. ವಿಜಯಪುರದಲ್ಲಿ ತಮ್ಮ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದರು. ಈ ಒಂದು ಹೋರಾಟದಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಕೂಡ ಭಾಗಿಯಾಗಿದ್ದರು. ಇದೆಲ್ಲವನ್ನು ಇಟ್ಟುಕೊಂಡೇ ಇದೀಗ ಬಿಜೆಪಿಯನ್ನು ಹೊರಗಿಟ್ಟೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಯತ್ನಾಳ್ ಟೀಮ್ ಕರೆಯನ್ನು ಕೊಟ್ಟಿದೆ. ಬಿಜೆಪಿಯ ಅತೃಪ್ತರೆಂದೇ ಗುರುತಿಸಿಕೊಂಡಿರುವಂತಹ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಬಸನಗೌಡ ಪಾಟೀಲ್ ಯತ್ನಾಳ್, GM ಸಿದ್ದೇಶ್ವರ್, BP ಹರೀಶ್ ಸೇರಿದಂತೆ ಹಲವು ನಾಯಕರು ಬೀದರ್ನಿಂದ ಒಂದು ಜನಜಾಗೃತಿ ಅಭಿಯಾನಕ್ಕೆ ಕರೆಯನ್ನು ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಈ ಒಂದು ಆಸ್ತಿಗಳು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಿರೋದ್ರಿಂದ ಈ ಒಂದು ಆಸ್ತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಈ ಒಂದು ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಯತ್ನಾಳ್ ಟೀಮ್ ಈಗಾಗಲೇ ಒಂದು ವಾರವನ್ನು ಕೂಡ ಮಾಡ್ತೇವೆ, ಅದರ ನೇತೃತ್ವವನ್ನು ಬಸನಗೌಡ ಪಾಟೀಲ್ ಅವರೇ ವಹಿಸ್ಕೊಳ್ತಾರೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟ ಮುಂದುವರೆಯುತ್ತೆ ಅನ್ನುವಂಥ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಬಿಜೆಪಿ ನಾಯಕರಲ್ಲಿಯೇ ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ BSY ಮತ್ತು ವಿಜೇಂದ್ರ ಮತ್ತು ಯತ್ನಾಳ್ ಈ ಮೂರು ಜನರ ನಡುವಿನ ಭಿನ್ನಾಭಿಪ್ರಾಯ ಇದೀಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಯತ್ನಾಳ್ ಅವರಿಗೆ ಕೆಲವೊಂದಿಷ್ಟು ನಾಯಕರು ಭಾರೀ ಸಪೋರ್ಟನ್ನು ನೀಡ್ತಿದ್ದಾರೆ. ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಈ ಹಿಂದೆ ಕೂಡ ಸಾಕಷ್ಟು ಸಭೆಯನ್ನು ಮಾಡಿದರು. ಇವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೇರಿಕೊಂಡಿದ್ದರು. ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವರ ನಾಯಕತ್ವವನ್ನು ನಾನು ಒಪ್ಪೋದಿಲ್ಲ, ಅವರು ನಮಗೆ ಹೈಕಮಾಂಡ್ ಅಲ್ವೇ ಅಲ್ಲ, ನಾವು ದೆಹಲಿಯ ಹೈಕಮಾಂಡನ್ನೇ ನೆಚ್ಚಿಕೊಂಡು ಬದುಕ್ತಾ ಇರೋದು, ಅವ್ರು ಹೇಳಿದಂತೆ ನಾವು ಕೆಲಸವನ್ನು ಮಾಡೋದು ಅನ್ನುವಂಥ ಮಾತನ್ನು ಹೇಳಿದರು. ಇತ್ತ BSY ಮತ್ತು ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ಕೂಡ ಹೊರಹಾಗ್ತಾ ಇದ್ರು. ಇದೀಗ ಅದಕ್ಕೆ ಮತ್ತೊಂದು ವೇದಿಕೆ ನಿರ್ಮಾಣವಾಗಿದೆ. ಮೊನ್ನೆಯಷ್ಟೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬೆಳಕಿಗೆ ಬಂದಿತ್ತು. ಅದರ ವಿರುದ್ಧ ಬಳ್ಳಾರಿ ಪಾದಯಾತ್ರೆಯನ್ನು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರು ಘೋಷಣೆ ಮಾಡಿದರು. ಆದರೆ ಅದಕ್ಕೆ ಹರಸಾಹಸ ಪಟ್ಟು ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ವಿಜೇಂದ್ರ ಯಡಿಯೂರಪ್ಪ ಒಂದು ಹೋರಾಟಕ್ಕೆ ಬ್ರೇಕನ್ನು ನೀಡಿದರು. ಇದೀಗ ಮತ್ತೊಂದು ಹೋರಾಟಕ್ಕೆ ಯತ್ನಾಳ್ ಟೀಮ್, ಅತೃಪ್ತರ ಟೀಮ್, ಭಿನ್ನರ ಟೀಮ್ ಮತ್ತೆ ಮುಂದಾಗಿದೆ. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ 1 ತಿಂಗಳ ಕಾಲ ಹೋರಾಟವನ್ನು ಮಾಡೋದಾಗಿ ಈ ಘೋಷಣೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹೇಳ್ತಿರೋದು ಏನಂದರೆ, ರೈತರ ಪರ ಯಾರು ಬೇಕಾದರೂ ಹೋರಾಟವನ್ನು ಮಾಡ್ಬೋದು, BJPಯಲ್ಲಿ 3 ತಂಡಗಳಾಗಿ ಹೋರಾಟವನ್ನು ಮಾಡ್ತಿದ್ದೇವೆ, ಅದಕ್ಕೆ ತಕ್ಕನಾಗಿ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಹೋರಾಟವನ್ನು ಮಾಡ್ತೇವೆ, ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇದರ ಜೊತೆಗೆ ಯತ್ನಾಳ್ ಅವರು ಯಾರ ಟೀಮ್ನಲ್ಲಿ ಇರ್ತಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ವಿಜೇಂದ್ರ ಕೂಡ ಆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಮತ್ತೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂಥ ಒಂದು ಪೈಪೋಟಿ ಹಗ್ಗ ಜಗ್ಗಾಟ ಮತ್ತೆ ಮುಂದುವರಿತಾ ಇದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾದಂಥ BJP ತನ್ನೊಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಮತ್ತೆ ತೋರಿಸ್ಕೊಳ್ತಾ ಇದೆ ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ತಪ್ಪುಗಳನ್ನು ಪ್ರತಿಪಕ್ಷವಾಗಿ ಈ ಒಂದು BJP ಹೋರಾಟವನ್ನು ಮಾಡಬೇಕು. ಅದರಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ರಾಜ್ಯದ ರೈತರಿಗೆ, ಬಡವರಿಗೆ, ಕಷ್ಟದಂಥ ಜನರಿಗೆ ಅನುಕೂಲ ಆಗತ್ತೆ. ಇವರೇ ಜಗಳ ಮಾಡ್ತಿರೋದ್ರಿಂದ ಕಾಂಗ್ರೆಸ್ಗೆ ಇದು ಮತ್ತಷ್ಟು ಲಾಭ ಆಗತ್ತಾ ಅನ್ನುವಂಥ ವಿಚಾರ ಕೂಡ ಒಂದು ಕಡೆ ಚರ್ಚೆ ಆಗುವಂಥದ್ದು. ಹೀಗಾಗಿ ಈ ಒಂದು ವಕ್ಫ್ ಬೋರ್ಡ್ ಆಸ್ತಿ ಗೊಂದಲಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಅವರ ವಿರುದ್ಧ ಸಾಕಷ್ಟು ರಾಜ್ಯಾದ್ಯಂತ ರೈತರು, ಸ್ವಾಮೀಜಿಗಳು, ಹಲವಾರು ಪ್ರಗತಿಪರ ಸಂಘಟನೆಗಳು ಕೂಡ ಹೋರಾಟವನ್ನು ಮಾಡಿದ್ವು. ಅದಕ್ಕೆ ಬಗ್ಗಿರುವಂಥ ರಾಜ್ಯ ಸರ್ಕಾರ ಕೂಡ ಈ ಆದೇಶವನ್ನು ಹಿಂಪಡೆದಿದೆ. ಅದರ ಜೊತೆಗೆ ಏನು ನೋಟಿಸ್ ಕೊಡದೇ ಇದ್ದರೂ ಕೂಡ ವಕ್ಫ್ ಬೋರ್ಡ್ ಒಂದು ನೋಟಿಸನ್ನು ನೀಡಿದೆ. ನೋಟಿಸ್ ಕೊಡದೇ ಇದ್ದರೂ ಕೂಡ ಜಮೀನು ಪಹಣಿ ಪತ್ರಗಳಲ್ಲಿ ವಕ್ಫ್ ಬೋರ್ಡ್ನ ಹೆಸರು ಬಂದಿದೆ. ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಬೀದರ್ನಿಂದ ಈ ಒಂದು ಉಗ್ರ ಹೋರಾಟ, ಯತ್ನಾಳ್ ಅವರ ಭಿನ್ನ ಮತದ ಸಂಘದ ಹೋರಾಟ
ಶುರು ಆಗ್ತಾ ಇದೆ. ಅದಕ್ಕೆ ಬಿ ಜೆ ಪಿ ಯಾವ ರೀತಿಯ ಶಮನವನ್ನು ಮಾಡುತ್ತೆ, ಬಿ ಜೆ ಪಿ ಎಲ್ಲರನ್ನು ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.